ವೇದ ಸಾಮವೇದ ದಾನವೇದ 4 ದಿಕ್ಕಿದೆ ಅಂತ ವಿರೂಪಣ್ಣ ಇದೇ ಜಾಗದಲ್ಲೇ ಅವನಷ್ಟು ಅವನೇ 2 ಕಣ್ ಕಿತ್ತು ಅಲ್ಲಿ ಗೋಡಿ ಹೊಡೆದ್ಬಿಟ್ಟೆ. ಇಲ್ಲಿ ಬರೀ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಮತ್ತೊಂದು ವಿಡಿಯೋಗೆ. ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕ್ ಲೇಪಾಕ್ಷಿ ದೇವಾಲಯಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೇನೆ. ಲೇಪಾಕ್ಷಿ ದೇವಾಲಯ ಅಂದರೆ ನಿಮಗೆ ನೆನಪಾಗುವ ಆಶ್ಚರ್ಯ ವಿಷಯಗಳೇನೆಂದರೆ ಹ್ಯಾಂಗಿಂಗ್ ಪಿಲ್ಲರ್ ಇದೆ. ಹ್ಯಾಂಗಿಂಗ್ ಪಿಲ್ಲರ್ ಅಂದರೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ತೇಲುವಂತಹ ಸ್ತಂಭ ಇದೆ. ಇಲ್ಲಿ ಬರೆದಿರುವಂತಹ ದೇವಾಲಯಗಳನ್ನು ಸಹ ನೋಡಬಹುದು. ಮತ್ತು ನಾಗಲಿಂಗ ಒಂದೇ ಬಂಡೆಯಲ್ಲಿ ಕೆತ್ತಿರುವಂತಹ ಮೂರ್ತಿ ಇದೆ. ಇನ್ನೊಂದು ಸೀತೆಯ ಹೆಜ್ಜೆಯ ಗುರುತು. ಆ ಹೆಜ್ಜೆಯಲ್ಲಿ ಯಾವಾಗಲೂ ನೀರು ಬರುತ್ತಾ ಇರುತ್ತವೆ. ಇವು ಇಲ್ಲಿ ನೋಡುವಂತಹ ಆಶ್ಚರ್ಯಕರವಾದ ವಿಷಯಗಳು. ಈ ಟೆಂಪಲ್ನ ವಿರೂಪಣ್ಣ ನಾಯಕ 1540ರಲ್ಲಿ ರಾಜ ಅಚ್ಯುತದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಿದ್ದಾರೆ. ವೀರಭದ್ರ ದೇವಸ್ಥಾನ. ಈ ದೇವಾಲಯವು ಶಿವನ ಉಗ್ರ ರೂಪವಾದ ವೀರಭದ್ರನಿಗೆ ಸಮರ್ಪಿತವಾಗಿದೆ. 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿರೋದಿದು. ಅದ್ಭುತವಾದಂತಹ ಕೆತ್ತನೆಗಳು ಅಲ್ವಾ. ನಾಗಲಿಂಗ ಇದನ್ನು ಶಿಲ್ಪಿಗಳು ಊಟದ ಸಮಯದಲ್ಲಿ ತನ್ನ ತಾಯಿ ಅಡುಗೆ ಮಾಡುವಷ್ಟರಲ್ಲಿ ಕೆತ್ತನೆ ಮಾಡಿರುವುದು. ಬೇಡರ ಕಣ್ಣಪ್ಪ, ಎಲ್ಲರಿಗೂ ಬೇಡರ ಕಣ್ಣಪ್ಪ ಕತೆ ಗೊತ್ತಿರುತ್ತೆ ಅಲ್ವಾ. ಪೂಜೆ ಮಾಡ್ತೀವಿ ನಾವು. ಪ್ರಥಮ ಪೂಜೆ ಗಣೇಶ ಪೂಜೆ ಅಂತ. ಈ ದೇವಸ್ಥಾನ ಕಟ್ಟುವಾಗ ವಿರೂಪಣ್ಣ ಮೊದಲು ಈ ಕಲ್ಲಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡೋದು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಕೆಳಗಡೆ ವಾಹನ ತೋರಿಸಿದ್ದಾರೆ, ಮೂಷಿಕ ವಾಹನ. ಇದು ನಿಮ್ಗೆ ಒಂಥರ ಕೆಂಪಗೆ ಕಾಣಿಸ್ತಾ ಇದೆ. ಊರಾಗ ಜನ ಎಲ್ಲ ಕುಂಕುಮ ಸಿಂಧೂರ ಎಲ್ಲ ಬಳಿತಾ ಇರ್ತಾರೆ ಹಬ್ಬದ ದಿವಸ. ಅದಕ್ಕೆ ನಿಮ್ಗೆ ಒಂಥರ ರೆಡ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೇಮ್ ಸ್ಟೋನ್, ಬೇರೆ ಸ್ಟೋನ್ ಅಲ್ಲ. ಮತ್ತು ನನಗೆ ಅಲ್ಲಿ ಹೋಗ ಕಟ್ಟೋ ಟೈಮ್ನಲ್ಲಿ ಇವನು ಹಣ ಕೊಡ್ತಾ ಇದ್ನಲ್ಲ ಸರ್, ಪೆನ್ಗೊಂಡನಲ್ಲಿ ಅಚ್ಯುತರಾಯ ರಾಜ ಹಣ ಕೊಡೋ ರಾಜ ಅಲ್ಲಿ ರಾಜಿಗೆ ಮಕ್ಕಳಿಲ್ಲ. ಅಳಿಯ ರಾಮರಾಯ ಅಂತ ಬರ್ತಾನೆ, ಹೊಸ ರಾಜ. ಅವನಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಕಟ್ತಾರೆ. ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಎನಿಮಿಸಿದಲ್ಲಿ ಆಗದೇರ ಹೋಗಿ ಹೊಸ ರಾಜ್ಗೆಲ್ಲ ಚಾಡಿ ಆಗ್ಬೇಕು. ರಾಜ ಹಿಂಗೆ ವಿರೂಪಣ್ಣ ನಿನ್ನ ಖಜಾನ ಎಲ್ಲ ವೇಸ್ಟ್ ಮಾಡ್ತಿದ್ದಾನೆ, ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊಂತಾವನೆ ಅಂತ ಚಾಡಿ ಹಾಕಿ. ಅವಾಗ ರಾಜ್ಗೆ ಅಲ್ಲಿ ಕೋಪ ಬರುತ್ತೆ. ಹಿಂದೆಲ್ಲ ವಿರೂಪಣ್ಣಿಗೆ ಎಳ್ಕೊ ಬಂದು 2 ಕಣ್ ಕಿತ್ತಾಕ್ಲಿ ಅಂತ ಆರ್ಡರ್ ಹಾಕಿ. ಇಲ್ಲಿ ಬರ್ತಾರೆ ಸೈನಿಕರು ಹೇಳ್ಕೊಂಡು ಹೋಗ್ತಾರೆ. ಇವನು ಆಲೋಚನೆ ಮಾಡ್ತಾನೆ, ಅಲ್ಲೋದ್ರೆ ಕಣಕಿತಾಕ್ತಾನೆ ರಾಜ. ಅಲ್ಲೋಗಿ ನಾನು ಯಾಕೆ ಎಲ್ಲರಿಗೂ ಅವಮಾನ ಆಗಲಿ, ನಾನು ತಪ್ಪೇ ಮಾಡಿಲ್ವಲ್ಲ ಅಂತ ವಿರೂಪಣ್ಣ ಇದೇ ಜಾಗದಲ್ಲೇ ಅವನಷ್ಟು ಅವನೇ 2 ಕಣ್ ಕಿತ್ತು ಅಲ್ಲಿ ಗೋಡಿ ಹೊಡೆದ್ಬಿಟ್ಟೆ. ಇಲ್ಲಿ ಬರೀ. ಅಲ್ಲೇ ನಿಂತ್ಕೊಳ್ತಾಗ ವಿರೂಪಣ್ಣ ಅವನಷ್ಟು ಅವನೇ ಕಣ್ ಕಿತ್ತು ಗೋಡಿಗೆ ಹೊಡೆದ್ನಲ್ಲ, ಹೋಲ್ಸ್ತಾರ ಬಿದ್ದಿರೋ ಅಲ್ಲೊಂದು ಕಣ್ಣು ಅಲ್ಲೊಂದು ಕಣ್ಣು. ಆವಾಗ ಸುತ್ತಿರೋ ಬ್ಲಡ್ ಮಾರ್ಕ್ 1538 ಸರ್ ನಡೆದಿರೋದು. ಅವಾಗಿಂದ ಇವಾಗಲವರೆಗೂ ರಕ್ತದ ಕರೆ ಹಂಗೆ ಇದೆ. ಬಿಸಿಲು ಒಣಗ್ತಾ ಇದೆ, ಅದು ಹೋಗಲ್ಲ. ಮಳೆ ಬಂದರೂ ನೆನೀತಾ ಇದೆ, ಆದರೂ ಹೋಗಿಲ್ಲ ಅಂದರೆ ಇದೊಂದು ಭಕ್ತಿಗೆ ನಿದರ್ಶನ. ಆ ಥರ ಕಣ್ಣೋಯ್ತು ಟ್ರೆಜರರ್ಗೆ, ಕಲ್ಯಾಣ ಮಾಡ್ಕೊಂಡು ನಿಂತೋಯ್ತು. ಇನ್ನು ಆಮೇಲೆ ಬಂದರು ನವಾಬ್ರು. ಇನ್ನು ಗೊತ್ತಲ್ಲ, ಅವ್ರು ಟೆಂಪಲ್ ಕಟ್ಟಲ್ಲ, ಇನ್ನು ಅಲ್ಲಲ್ಲಿ ಇನ್ನೂ ಸ್ವಲ್ಪ ಡ್ಯಾಮೇಜನ್ನು ಮಾಡಿದ್ದಾರೆ. ಆಮೇಲೆ ಬ್ರಿಟಿಷ್ನವ್ರು ಬಂದರು 1902ನಲ್ಲಿ. ಒಳಗಡೆ ಪಿಲ್ಲರ್ ಚೆಕ್ ಮಾಡಿದ್ರು. ಅವ್ರು ಎಲ್ಲಿಗೆ ಬಂದು ಇದು ಬ್ಲಡ್ ಸ್ಯಾಂಪಲ್ ತಗೊಂಡೋಗಿ ಚೆಕ್ ಮಾಡಿಸಿದ್ರೆ ಅವಾಗಲೇ ಅವರು ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ. 1902. ಕಣ್ಣು ಹೋಗಿದ್ದು 1538. ಇನ್ನು ಇದೆಲ್ಲ ಪಿಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್. ಯಾರಾದರೂ ದೇವಸ್ಥಾನಕ್ಕೆ ಬಂದಿರೋ ಜನ ಒಂದೊಂದು ಮಠದಲ್ಲಿ ಒಂದೊಂದು ಫ್ಯಾಮಿಲಿ ಮಲಗ್ತಾ ಇದ್ದಂತೆ. ಇವಾಗ ಯಾರು ಮಲಗಲ್ಲ ಬಿಡ್ರಿ, ಎಲ್ಲ ಲಾಡ್ಜ್ ಒಳಗೆ ಗೆಸ್ಟ್ ಹೌಸಲ್ಲಿ ಹೋಗ್ತಾರೆ. ಮೊದಲಿಗೆ ಅವು ಧರ್ಮಶಾಲೆ, ಅದರಲ್ಲಿ ಇದಾವೆ 680 ಪಿಲ್ಲರ್ಸ್. ಆ ಲೈನು ದೊಡ್ಡ ರೌಂಡ್ 680 ಕಂಬ ಇದೆ. ಇವನ್ನ ಈಗ ಹೆಜ್ಜೆ ಬರ್ತಾರೆ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಅಲ್ಲಿ ತಲೆ ಮ್ಯಾಗಿಂದ ಬಂದು ಹಿಂಗೆ ಇಟ್ಕೋಬೇಕು. ಇಸ್ ದ ಪರ್ಫೆಕ್ಟ್. ಅದೇ ಜಾಸ್ತಿ ಜನ ಡೈರೆಕ್ಟ್ ನೀವೆಲ್ಲ ತೆಗೆದು ಹಿಂಗೆ ಇಟ್ಕೊಬಿಡ್ತೀರಾ. ಈ ಹಣಿಗೆ ನೋಡ್ಕೊಂಡು ಯಾರು ಹಿಂಗೆ ಇಟ್ಕೊಂತೀರೋ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತೆ. ಅದಕ್ಕೆ ಹೀಗೆ ಇಟ್ಕೋಬೇಕು. ಮದುವೆ ಹೋಗಿ ಹೇಳಲ್ವಾ ಪುರೋಹಿತರು ಗಂಡ ಹತ್ರ ಹಿಂಗೆ ಇಡಿಸ್ತಾರೆ, ಅದು ಪದ್ಧತಿ. ನಮ್ಗೆ ಇಲ್ಲಿ ಅವರು ಸುಂದರನು ತೋರಿಸ್ತಾರೆ. ಪಾರ್ವತಿ ದೇವಿಗೆ ಕೃಷಿ ಬಂದ. ಕೃಷಿ ಅಂದ್ರೆ ಅಗಸ್ತ್ಯ ಮಹಾಮುನಿ ಮದುವೆ ಮಾಡ್ಸೋದಕ್ಕೆ. ಈಶ್ವರಗೆ ಬಾಸಿಂಗ್ ಅಂತ ಕಟ್ಟೋರಿಗೆ ನಮ್ಮ ಮಳೆಯಲ್ಲಿ ಕಟ್ತಾರೆ ನೋಡ್ರಿ. ಆ ಥರ ಪಾರ್ವತಿ ದೇವಿಗೆ ಬಾಸಿಂಗ ಇದೆ. ಈಶ್ವರ ಪಾರ್ವತಿ 4 ಬೆಳ್ಳಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ 4 ವೇದ ಇದಾವೆ.
ಋಗ್ವೇದ, ಯಜುರ್ವೇದ, ಸಾಮವೇದ, ಧನ್ವೇದ. 4 ದಿಕ್ಕಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆ ಥರ 4 ವೇದಗಳು, 4 ದಿಕ್ಕುಗಳು ಸಾಕ್ಷಿ ಬಂದು ಈಸ್ಟಲ್ಲಿ ನಿಂತ್ಕೊಂಡು ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ಆನೆ ವಾಹನ ಮೇಲೆ ಬಂದ. ಆನೆ ಅಂದ್ರೆ ವೈಟ್ ಎಲಿಫೆಂಟ್, ಐರಾವತ್ ಮೇಲೆ ಬಂದ. ಅವರ ಅಗ್ನಿದೇವ ಸೌತ್ ಈಸ್ಟಲ್ಲಿ ಅಗ್ನಿ ಮೂಲೆ 2 ಥರ ಇರೋ ಅಗ್ನಿಗೆ ಕುರಿ ವಾಹನ ಮೇಲೆ ಬಂದ. ಅಗ್ನಿಗೆ ಶೀಟ್ ಬೇಕು. ಯಮಧರ್ಮರಾಜ ಸೌತ್ನಲ್ಲಿದ್ದಾರೆ, ಎಮ್ಮೆ ಕಡೆ ಮೇಲೆ ಬಂದ, ಬಕ್ಕಲ ಮೇಲೆ ಬಂದ. ವಸಿಷ್ಠ ಮಹಾಮುನಿ ಋಷಿ ಮಜನಾಡೋದಕ್ಕೆ ಅಂತ ಬಂದ. ವಸಿಷ್ಠ ಬಂದ್ರೆ ನಿಮ್ಗೆ ಆಪೋಸಿಟ್ ಬರ್ಬೇಕಲ್ಲ, ವಿಶ್ವಾಮಿತ್ರ. ಆಗ ಅಲ್ಲಿದೆ ನೋಡಿ, ಗಡ್ಡ ಎಲ್ಲ ಆಯ್ತಲ್ಲ, ಬಿಗ್ ಏಟ್ಸ್, ದಾಡಿ ಎಲ್ಲ ಆಯ್ತು ನೋಡಿ, ಗಡ್ಡ, ಹೈಟ್ಸ್. ಈ ವಸಿಷ್ಠ ವಿಶ್ವಾಮಿತ್ರ ಡೆಡ್ ಆಪೋಸಿಟ್, ಇಬ್ರು ಬಂದವ್ರೆ ಮದುವೆಗೆ, ಆದ್ರೆ ಎದುರು ಬಂದಿದ್ದಾರೆ. ಇದು ರೈನ್ ಗಾರ್ಡ್ ವರುಣ್, ವೆಸ್ಟ್ ನಲ್ಲಿ ಇದ್ದಾರೆ, ಕ್ರಾಕಡೈಲ್ ಮಸಿಲೆ ವಾಹನ ಮೇಲೆ ಬಂದ. ಇವರು ಬೃಹಸ್ಪತಿ ದೇವತೆಗೆಲ್ಲ ಗುರುಗಳು. ಇಲ್ಲಿ 3 ಹೆಡ್ಸ್ ಇರೋ ಗುಡಿ ಒಳಗಡೆ ವೀರಭದ್ರ ಸ್ವಾಮಿ ಮೂರ್ತಿ ಇದೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಟೋಟಲ್ 70 ಕಂಬಗಳಿವೆ. ಅದರಲ್ಲಿ ಒಂದು ಸ್ತಂಭ. ಈ ಪಿಲ್ಲರ್ ಈ ಮಂಟಪದ ಟೋಟಲ್ ಬ್ಯಾಲೆನ್ಸ್ಡ್ ಪಿಲ್ಲರ್ ಅಂತ ಹೇಳ್ಬೋದು. 1902ನೇ ಇಸ್ವಿಯಲ್ಲಿ ಬ್ರಿಟಿಷ್ ಇಂಜಿನಿಯರ್ಸ್ ಬಂದು ಅವ್ರು ಐರನ್ ರಾಡ್ ತಂದಿದ್ರು. ಅದರಲ್ಲಿ ಮೇಲ್ಗಡೆ ಟಾಪಿಂದ ಹೊಡೆದಿದ್ದಾರೆ. ಆವಾಗ ಪಿಲ್ಲರ್ ಸ್ವಲ್ಪ ಕೆಳಗಡೆ ಬೆಂಡಾಗಿದೆ. ಆವಾಗ ಬೇರೆ ಪಿಲ್ಲರ್ಗಳು ಶೇಕ್ ಆಗುತ್ತೆ. ಆವಾಗ ಅವರಿಗೆ ಅರ್ಥ ಆಗಿದ್ದೇನೆಂದರೆ, ಸಂಪೂರ್ಣ ಮಂಟಪ ನಿಂತಿರೋದು ಇದೊಂದೇ ಪಿಲ್ಲರ್ ಸಹಾಯದಿಂದ ಅಂತ ಅವರಿಗೆ ಗೊತ್ತಾಗುತ್ತದೆ. ಶಿಲ್ಪಿಗಳು ಉಪಯೋಗಿಸಿದಂತಹ ತಟ್ಟೆ. ಈ ಟೆಂಪಲ್ನ ನೋಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ಎಂತೆಂತಹ ಕಲಾವಿದರು, ಶಿಲ್ಪಿಗಳು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಸ್ತಂಭವು ವಿಭಿನ್ನವಾಗಿರುವಂತಹ ಕೆತ್ತನೆಗಳಿವೆ. ತುಂಬ ಅದ್ಭುತವಾಗಿದೆ. ಬಂಡೆ ಮೇಲೇನೋ ಶಾಸನಗಳು ಬರೆದಿದ್ರು. ಕನ್ನಡದಲ್ಲಿ, ತೆಲುಗಲ್ಲಿ ಎಲ್ಲದರಲ್ಲೂ ಇತ್ತು. ಇನ್ನೊಂದು ವಿಶೇಷತೆ ಏನಂದ್ರೆ, ಭಕ್ತರನ್ನು ಸೆಳೆಯುವಂತಹ ಈ ಅಪೂರ್ಣ ತಾಣಕ್ಕೆ ರಾಮಾಯಣ ಕಾಲದ ನಂಟು ಸಹ ಇದೆ. ಅದು ಸೀತಾಪಹರಣ ಸಂದರ್ಭ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿರಾಜ ಜಟಾಯು ಅವನನ್ನು ತಡೆಯಲು ಪ್ರಯತ್ನಿಸುತ್ತಿರುವಾಗ ರಾವಣನಿಗೆ ಕೋಪ ಬಂದು ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದಾಗ ಕೆಳಗೆ ಬಿದ್ದ. ಪಕ್ಷಿ ಜಟಾಯು ಈ ಮಾರ್ಗವಾಗಿ ಶ್ರೀರಾಮ ಬರುವುದನ್ನು ಕಾಯುತ್ತಿದ್ದ. ಶ್ರೀರಾಮನನ್ನು ಕಂಡಾಗ ರಾಮನಿಗೆ ಎಲ್ಲ ವಿಷಯವನ್ನು ಹೇಳಿದ. ಗಾಯಗೊಂಡಿದ್ದ ಪಕ್ಷಿಯನ್ನು ನೋಡಿದ ಶ್ರೀರಾಮ ಜಟಾಯುವನನ್ನು ತನ್ನ ತೋಳುಗಳಲ್ಲಿ ಎತ್ತಿ ಈ ವೇಳೆ ಲೇ ಪಕ್ಷಿ ಎಂದು ಹೇಳಿಸುತ್ತಿರುವಾಗ, ಲೇ ಪಕ್ಷಿ ಎಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿಯೂ ಕ್ರಮೇಣ ಅದೇ ಲೇಪಾಕ್ಷಿ ಎಂದು ಹೆಸರಾಯಿತೆಂದು ನಂಬಿಕೆ ಸಹ ಇದೆ. ಕೆಳಗೆ ಬಿದ್ದ ಪಕ್ಷಿಗೋಸ್ಕರ ತಾಯಿ ಸೀತೆಯು ಕಾಲನ್ನು ಕೆಳಗೆ ಇಡುತ್ತಾಳೆ. ಅದರಲ್ಲಿ ನೀರು ಬರುವಂತೆ ಮಾಡಿ, ರಾಮನು ಬರುವವರೆಗೂ ನೀನು ನೀರು ಕುಡಿದು ಇರು, ಬದುಕು ಅಂತ ಹೇಳಿ ಹೋಗುತ್ತಾಳೆ. ಅಂದಿನಿಂದ ಅದು ಸೀತೆಯ ಪಾದವಾಗಿ ಈಗಲೂ ಸಹ ಅದರಲ್ಲಿ ನೀರು ಉಕ್ಕಿ ಬರುವುದನ್ನು ನಾವು ಕಾಣಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣುತ್ತಿರುವಂತಹ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖುಷಿಯಾಗಿರ್ರಿ. ಬಾಯ್.